ಫ್ರೆಂಡ್ಸ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್ ಬನ್ನಿ, ನಾನು ಇವತ್ತು ಎಲೆಕೋಸಿನಿಂದ ಒಂದು ರೆಸಿಪಿಯನ್ನ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಜಾಸ್ತಿ ಕೂಡ ಬೇಕಾಗಿಲ್ಲ, ಇಷ್ಟು ಇದ್ರೆ ಸಾಕು. ಚೆನ್ನಾಗಿರುವಂತ ಟೇಸ್ಟಿಯಾದ ರೆಸಿಪಿ ಮಾಡ್ಕೋಬಹುದು. ಅದು ಯಾವ ತರ ಅಂತ ತೋರಿಸ್ತೀನಿ. ಇದಕ್ಕಿಂತ ಮುಂಚೆ ಯಾರು ಹೊಸಬ್ರಿದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ಇದಕ್ಕೆ ಎಷ್ಟು ಎಲೆಕೋಸು ಮತ್ತೆ ಇಡ್ಲಿ ಪಾತ್ರೆ ಇದ್ರೆ ಆರಾಮಾಗಿ ಮಾಡ್ಕೋಬಹುದು. ಬನ್ನಿ ಫ್ರೆಂಡ್ಸ್, ಈಗ ಇದಕ್ಕೆ ಫಸ್ಟ್ ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಮೀಡಿಯಂ ಆಗಿರೋ ತುರಮಣೆ ತಗೊಂಡು, ಅಂದ್ರೆ ತುರಿಯೋದು ಇರುತ್ತಲ್ವಾ, ಅದ್ರಲ್ಲಿ ಮೀಡಿಯಂ ಆಗಿ ಇದನ್ನ ನಾವು ತುರ್ಕೋಬೇಕು. ಇದೆಲ್ಲ ನಾನು ನೀಟಾಗಿ ತುರ್ಕೊಂಡ್ಬಿಟ್ಟು ನಿಮ್ಗೆ ನಾನು ತೋರಿಸ್ತೀನಿ ಮತ್ತೆ ಏನ್ ಮಾಡ್ಬೇಕು ಅಂತ. ಫಸ್ಟ್ ನಾನು ಇದು ತುರ್ಕೊಂಡಾದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಫ್ರೆಂಡ್ಸ್, ಇದೆಲ್ಲ ನಾನು ತುರ್ಕೊಂಡಾಯ್ತು. ಈ ತರ ಬಂದಿದೆ ತುರಿ. ಈ ಮೀಡಿಯಂ ಆಗಿದ್ರೆ ಸಾಕು, ತುಂಬಾ ಚೆನ್ನಾಗಿ ಬರುತ್ತೆ. ಇದೆಲ್ಲ ತುರಿನ ನಾನು ಒಂದು ಬಟ್ಲಿಗೆ ಹಾಕೊಂತೀನಿ. ಗಾಜ್ ಬೌಲ್ ಏನಿದೆ ಇದಕ್ಕೆ ಹಾಕೊಂತ ಇದ್ದೀನಿ. ಇದನ್ನ ಸ್ವಲ್ಪ ನೀರ್ ಹಾಕಿ ತೊಳ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಇದೆಲ್ಲ ನೀರಿಗೆ ಹಾಕೊಂಡಿದ್ದೀನಿ. ಇದು ನೀರಲ್ಲಿ ಸ್ವಲ್ಪ ತೊಳೆದ್ಬಿಟ್ಟು ನಾವು ನೀಟಾಗಿ ನೀರನ್ನ ಹಿಂಡ್ಕೊಳ್ಳೋಣ. ಈ ರೀತಿ ನೀರೇನಿರೋದ್ ಬೇಡ. ಎಲ್ಲ ನಾನಿಲ್ಲಿ ತಕ್ಕೊಂತ ಇದ್ದೀನಿ. ತರ ಫುಲ್ಲು ಎಲ್ಲ ನೀಟಾಗಿ ಇಂಟ್ಬಿಟ್ಟು ನೀಟಾಗಿ ತಕ್ಕೊಳ್ಳೋಣ. ಇದೆಲ್ಲ ನೀಟಾಗಿ ತಕ್ಕೊಂಡು ನಾನು ತೋರಿಸ್ತೀನಿ ನಿಮ್ಗೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ಈ ರೀತಿ ಪುಡಿ ಮಾಡ್ಕೊಳ್ಳೋಣ. ಇದರಲ್ಲಿ ಏನಾದ್ರೂ ದಪ್ಪ ತರ ಈ ತರ ಗಂಟು ತರ ಬಂದಿದ್ರೆ ತೆಗೆದ್ಬಿಡಿ, ಯಾಕಂದ್ರೆ ಇದು ಇದರಲ್ಲಿ ಬೇಯೋದಿಲ್ಲ. ಹಾಗಾಗಿ ಇದೆಲ್ಲ ಪುಡಿ ಮಾಡ್ಕೊಂಡಾದ್ಮೇಲೆ ನಾವು ಈ ಹಸಿಟ್ಟೇನಿದೆ, ಅಂದ್ರೆ ಇಡ್ಲಿ ಮಾಡೋ ಹಸಿಟ್ಟಿಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡಿದ್ರೆ ನಿಜವಾಗ್ಲೂ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಯಾವಾಗ ತರಕಾರಿಗಳು ಮತ್ತೆ ಈ ರೀತಿ ತಿನ್ನಕ್ ಯಾವಾಗ ಇಷ್ಟಪಡಲ್ವೋ ಆವಾಗ ನಾವು ಅವ್ರು ಏನ್ ಇಷ್ಟಪಡ್ತಾರೆ ಅದ್ರಲ್ಲಿ ಮಿಕ್ಸ್ ಮಾಡಿ ಮಾಡಿದ್ರೆ ಅವರು ತಿನ್ಕೊಂತಾರೆ. ಅವರಿಗೆ ಅಷ್ಟಾಗಿ ಅದು ಗೊತ್ತಾಗೋದಿಲ್ಲ. ಮಕ್ಕಳಿಗೆ ಇಡ್ಲಿ ದೋಸೆ ಅಂತ ನಾವು ಕೊಡ್ತೀವಲ್ವಾ, ಅದ್ರಲ್ಲಿ ಇದನ್ನ ಹಾಕಿ ಮಾಡ್ಕೊಟ್ರೆ ತಿನ್ಕೊಂತಾರೆ. ಇಲ್ಲ ಅಂದ್ರೆ ನಮ್ಮ ಮನೇಲಿ ಎಲೆಕೋಸು ಸ್ಮೆಲ್ ಅದು ಇದು ಅಂತ ಹೇಳ್ತಾರೆ. ಹಾಗಾಗಿ ಈ ತರ ಮಾಡಿದ್ರೆ ಅವರು ತಿನ್ಕೊಂತಾರೆ ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬ್ಯಾಟರ್ ಏನಿದೆ ಇದು ನೀಟಾಗಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಗೊತ್ತಾಗೋದಿಲ್ಲ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಇದು ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದೆಲ್ಲ ನಾವು ಈಗ ಒಂದು ಇಡ್ಲಿ ಪಾತ್ರೆಗೆ ಇಡ್ಲಿಗೆ ಹಾಕೊಳ್ಳೋಣ. ಈ ರೀತಿ ಇದು ಇಡ್ಲಿ ಪಾತ್ರೆ ಬಂದು ನನ್ನ ಮದುವೆಯಲ್ಲಿ ಕೊಟ್ಟಿರುವಂತದ್ದು, ನಮ್ಮ ತವ್ರ ಮನೇಲಿ. ತುಂಬಾ ಹಳೇದು. ನೋಡಿ ಫ್ರೆಂಡ್ಸ್, ನೀರು ಕಾಯ್ತಾ ಇದೆ. ಈಗ ಅದರಲ್ಲಿ ಇದು ಇಟ್ಕೊಳ್ಳೋಣ ಈ ರೀತಿ. ಈಗ ಇನ್ನೊಂದಕ್ಕೂ ಕೂಡ ಹಾಕೊಂತೀನಿ. 9 ಇಡ್ಲಿದು ಪಾತ್ರೆ ನಮ್ದು, ತುಂಬಾ ಚಿಕ್ಕದು. ಫುಲ್ಲು ಹಾಕೊಂಡಾದ್ಮೇಲೆ ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಫುಲ್ಲು ಎಲ್ಲ ಹಾಕೊಂಡಿದ್ದೀನಿ. ಇದು ಎಲ್ಲ ಚೆನ್ನಾಗಿ ಇಡ್ಲಿ ಬೆಂದ್ಲಿ ನಾನು ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇಡ್ಲಿ ತುಂಬಾ ಚೆನ್ನಾಗಿ ಬೆಂದಿದೆ. ನೋಡಿ, 2 ಪ್ಲೇಟಲ್ಲೂ ತುಂಬಾ ಚೆನ್ನಾಗಿ ಬೆಂದಿದೆ ಇಡ್ಲಿ. ಇದನ್ನ ನಾನು ತೆಗೆದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ನಾನು ಕ್ಯಾಬೇಜ್ ಹಾಕಿ ಮಾಡಿರುವಂತ ಇಡ್ಲಿ ಸ್ಮೂತ್ ಆಗಿ ಬಂದಿವೆ. ಆದ್ರೆ ಇದ್ರಲ್ಲಿ ಕ್ಯಾಬೇಜ್ ಇದೆ ಅಂತ ಗೊತ್ತೇ ಆಗ್ತಾ ಇಲ್ಲ. ಮಕ್ಕಳು ಕೂಡ ನೀಟಾಗಿ ತಿನ್ಕೊಂತವೆ, ತಿಂದೇ ಇರೋರು ಕೂಡ ನೀಟಾಗಿ ತಿನ್ಕೊಂತವೆ. ಈ ರೀತಿ ಮಾಡ್ಕೊಂಡ್ರೆ. ಈ ವಿಡಿಯೋ ಬಗ್ಗೆ ಏನ್ ಅನ್ನಿಸ್ತು ಅಂತ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಸಿಗೋಣ ಇನ್ನೊಂದು ವಿಡಿಯೋ ಮುಖಾಂತರ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.